ಹಿಂದೆ ಕುಂತೀವ್ರಿ ಮಗಳ್ರಿ ಸರ ಬಂದು ಬ್ರೇಕ್ ಹಾಕಿ ಆಕ್ಸಿಡೆಂಟ್ ಆಗ್ಬಿಟ್ಟದ್ರಿ. ಅದು ಮುಂದೆ ಕುಂತಾರ್ರಿ ಆಯ್ತು ಅಣಿಗೆ ಏಟ್ ಆಗ್ಯದ ಕಾಲ್ ಸಿಗ ಬಿದ್ದದ್ರಿ. ನಮ್ಮ ಅಮ್ಮಗ್ ಬಾಯ ನಲ್ವಾಗ್ಯಾವ ಸಾವಕಾಶ. ಆದ್ರೆ ಆಕೆಯ ಕಾಲಲ್ಲಿ ಕೆಳಗಡೆ ತಗಲಾಕೊಂಡಿದೆ. ಈಗ ಆ ಯುವತಿ ಆ ನೋವಿನಲ್ಲಿ ಆ ಹೊರಗಡೆ ತೆಗೆಯುವಂತ ಪ್ರಕ್ರಿಯೆಯಲ್ಲಿ ತರುವುದಕ್ಕೆ ಸತತವಾಗಿರುವಂತಹ ಪ್ರಯತ್ನವನ್ನ ಇಲ್ಲಿರುವಂತಹ ಸಾರ್ವಜನಿಕರು, ಪ್ರತ್ಯಕ್ಷದರ್ಶಿಗಳು, ಸಂಚಾರಿ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಮಗೆ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪೃಥ್ವಿ, ಕೇಳಿಸ್ತಾ ಇದೆ ಹಲೋ. ಮೇಲೆ ಆಗಿದೆ. ಇನ್ನೂ ಕೂಡ ಗುದ್ದಿರುವಂತ ಬಸ್ನಲ್ಲಿರುವಂತ ಕೆಲ ಪ್ರಯಾಣಿಕರನ್ನ ಹೊರತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಓರ್ವ ಯುವತಿ ಆ ಕಾಲು ಅಲ್ಲಿ ಏನು ತಗಲಾಕೊಂಡು ಆಕೆಯನ್ನು ಹೊರಗಡೆ ತೆಗೆಯೋದಕ್ಕೆ ಇಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಕಳೆದ ಕೆಲವು ಗಂಟೆಗಳಿಂದ ಹರಸಾಹಸವನ್ನು ಪಡ್ತಾ ಇರುವಂತದ್ದು. ಯುವತಿಯ ಹಣೆಯಲ್ಲೂ ನೋಡಬಹುದು, ಹಣೆಗೂ ಕೂಡ ತೀವ್ರವಾಗಿರುವಂತಹ ಪೆಟ್ಟಾಗಿದೆ. ಆ ಸ್ಥಿತಿಗಳನ್ನ ಮೆಡಿಸಿನ್ಗಳನ್ನ ಈಗಾಗಲೇ ಅಪ್ಲೈ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಆ ಯುವತಿಯ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ನಾನು ಈ ಒಂದು ಆ ಬಸ್ ನಲ್ಲಿರುವಂತಹ ವಾಯುವಜ್ರ ಈ ಎಸಿ ಬಸ್ ನಲ್ಲಿರುವಂತಹ ಕಂಡಕ್ಟರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆತ ಹೇಳ್ತಾ ಇರುವಂತದ್ದು ಅಂದ್ರೆ ನಾನು ಬಸ್ ಇಲ್ಲಿ ಸಿಗ್ನಲ್ ಅಲ್ಲಿ ನಿಂತಿತ್ತು, ಹಿಂಬದಿಯಿಂದ ಮತ್ತೊಂದು ಬಸ್ ಬಂತಂದ್ರೆ ಬಿಎಂಟಿಸಿ ಬಂದು ಏಕಾಏಕಿಯಾಗಿ ಡಿಕ್ಕಿ ಹೊಡೆದು ಅವ್ರನ್ನ ಕಳಿಸಿರುವಂತದ್ದು. ಕೆಲವರಿಗೆ ಹಣೆಗೆ ಗಾಯ ಆಗಿದೆ, ಎದೆಗೆ ಗಾಯ ಆಗಿದೆ, ಕೈ ಕಾಲುಗಳಿಗೆಲ್ಲವೂ ಕೂಡ ಗಾಯ ಆಗಿರುವಂತದ್ದು. ಇನ್ನೂ ಕೂಡ ಓರ್ವ ಯುವತಿಯನ್ನ ಬಸ್ ನಲ್ಲೇ ಆಕೆಯ ಕಾಲು ಆ ಒಂದು ಹಿಂದ್ಗಡೆ ಬರುವಂತ ರಾಡ್ ಏನಿದೆ ಆ ರಾಡ್ ಮಧ್ಯಕ್ಕೆ ತಗಲಾಕೊಂಡು ಆಕೆಗೆ ಹೊರಗಡೆ ಇಳಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಕಳೆದ ಒಂದೂವರೆ ತಾಸಿನಿಂದ ಸಾರ್ವಜನಿಕರು, ಪೊಲೀಸರೆಲ್ಲರೂ ಕೂಡ ಸತತವಾಗಿರುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಾಗಿಯೂ ಕೂಡ ಆ ಯುವತಿಯನ್ನ ಹೊರಗಡೆ ತೆಗೆಯೋದಕ್ಕೆ ಅಂತ ಗಾಯ ಆಗಿದೆ. ಬಸ್ ನಲ್ಲಿ ಇದ್ದಂತ ಫಸ್ಟ್ ಏಡ್ ಬಾಕ್ಸ್ ಅನ್ನ ತೆಗೆದು ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ಮೆಡಿಸಿನ್ ಅನ್ನ ಅಪ್ಲೈ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಆಕೆ ಕಾಲ್ ತಗಲಾಕೊಂಡಿರುವಂತ ಕಾರಣಕ್ಕಾಗಿ ಆ ರಾಡ್ ಗಳನ್ನ ಕಟ್ ಮಾಡಬೇಕಾಗುತ್ತೆ. ಆ ರಾಡ್ ಗಳನ್ನ ಕಟ್ ಮಾಡುವಂತ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಚಾಲಕ ಬಸ್ನ ಕಂಡಕ್ಟರ್ ಆಗಿರುವಂತ ಪ್ರಕಾಶ್ ನ್ಯೂಸ್ 18ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ಮಹಿಳೆ ಯುವತಿ ಮಾತ್ರ ಈಗ ಅಲ್ಲಿ ಹೊರಬರಲಾಗದೆ ಕಷ್ಟಪಡ್ತಾ ಇರುವಂತದ್ದು. ಆಕೆಯ ಕಾಲನ್ನು ಕೂಡ ಈಗ ಹೊರ ತೆಗೆಯೋದ್ರಲ್ಲಿ ಬಹುತೇಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಕೈಯಲ್ಲಿ ನಾವು ನೋಡಬಹುದು ಅಂದ್ರೆ ಯಾವ ರೀತಿಯಾಗಿ ಎಷ್ಟು ಕಠಿಣವಾಗಿರುವಂತಹ ಪರಿಸ್ಥಿತಿಗೆ ಆ ಯುವತಿ ಕಾಲು ತಗಲಾಕೊಂಡು ಏನು ಅಲ್ಲಿ ಒದ್ದಾಡ್ತಾ ಇದ್ದಂಥದ್ದು. ಅಂದ್ರೆ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಬಹುತೇಕ ಎಲ್ಲಾ ಜನರನ್ನು ಕೂಡ ಇವ್ಯಾಕ್ಯುವೇಟ್ ಮಾಡಿದ್ದಾರೆ. ಸಣ್ಣ ಪುಟ್ಟಗಳ ಗಾಯಗಳಾಗಿದೆ, ಸಡನ್ ಬ್ರೇಕ್ ಇತ್ತಲ್ವಾ, ಸೊ ಹಾಗಾಗಿ ಹಣೆಗೆ, ಕೈಗೆ, ಕಾಲಿಗೆ, ಎದೆಗೆ ಸಣ್ಣ ಪುಟ್ಟ ಗಾಯಗಳೆಲ್ಲವೂ ಕೂಡ ಈಗಾಗಲೇ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು, ಪ್ರತ್ಯಕ್ಷದರ್ಶಿಗಳು ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಆ ಯುವತಿಯ ಕಾಲು ಆ ಕೆಳಗಡೆ ಬಾಕ್ಸ್ ಒಂದು ರಾಡ್ ಏನಿದೆ ಆ ರಾಡ್ ಮತ್ತೆ ಬಾಕ್ಸ್ ಮಧ್ಯದಲ್ಲಿ ಸಿಲುಕಾಕೊಂಡಿತ್ತು. ಸೊ ಹೀಗಾಗಿ ಆಕೆಯನ್ನ ಕಾಲನ್ನ ಎಳೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದೊಮ್ಮೆ ಕಾಲನ್ನ ಬಹಳ ಪ್ರೆಷರ್ ಕೊಟ್ಟು ಎಳೆದಿದ್ರೆ ಆಕೆಯ ಕಾಲ್ ಕಟ್ಟಾಗುವಂತ ಒಂದು ಸಾಧ್ಯತೆ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಹೇಳ್ತಾ ಇದ್ರು. ಸೊ ಹೀಗಾಗಿ ಬಹಳ ಕೇರ್ಫುಲ್ ಆಗಿ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಈಗ ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರೆ. ಬಂದು ಆಕೆಯ ಕಾಲನ್ನು ಸುರಕ್ಷಿತವಾಗಿ, ಗಾಯಗಳಾಗಿದ್ರು ಕೂಡ ಹೆಚ್ಚಿನ ಯಾವುದೇ ರೀತಿಯಾಗಿರುವಂತಹ ಅಪಾಯ ಆಗದಂತ ರೀತಿಯಲ್ಲಿ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕದಲ್ಲಿ ನಿಂತಿರುವಂತಹ ಬಿಎಂಟಿಸಿ ಬಸ್ಗೆ ಹಿಂಬದಿಯಿಂದ ಬಂದು ಮತ್ತೊಂದು ಬಿಎಂಟಿಸಿ ಬಸ್ ಗುದ್ದಿರುವಂತದ್ದು. ಈಗಾಗಲೇ ಘಟನೆ ನಡೆದು 1 ತಾಸು ಮೇಲೆ ಆಗಿದೆ. ಇನ್ನೂ ಕೂಡ ಗುದ್ದಿರುವಂತ ಬಸ್ ನಲ್ಲಿರುವಂತ ಕೆಲ ಪ್ರಯಾಣಿಕರನ್ನ ಹೊರತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಓರ್ವ ಯುವತಿ ಆ ಕಾಲು ಅಲ್ಲಿ ಏನು ತಗಲಾಕೊಂಡು ಆಕೆಯನ್ನು ಹೊರಗಡೆ ತೆಗೆಯೋದಕ್ಕೆ ಇಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಕಳೆದ ಕೆಲವು ಗಂಟೆಗಳಿಂದ ಹರಸಾಹಸವನ್ನು ಪಡ್ತಾ ಇರುವಂತದ್ದು. ಯುವತಿಯ ಹಣೆಯಲ್ಲೂ ನೋಡಬಹುದು, ಹಣೆಗೂ ಕೂಡ ತೀವ್ರವಾಗಿರುವಂತಹ ಪೆಟ್ಟಾಗಿದೆ. ತಕ್ಷಣಕ್ಕೆ ಆ ಯುವತಿಯ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ನಾನು ಈ ಒಂದು ಬಸ್ ನಲ್ಲಿರುವಂತಹ ವಾಯುವಜ್ರ ಈ ಎಸಿ ಬಸ್ ನಲ್ಲಿರುವಂತಹ ಕಂಡಕ್ಟರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆತ ಹೇಳ್ತಾ ಇರುವಂತದ್ದು
ಅಂದ್ರೆ ನಾನು ಬಸ್ ಇಲ್ಲಿ ಸಿಗ್ನಲ್ ಅಲ್ಲಿ ನಿಂತಿತ್ತು, ಹಿಂಬದಿಯಿಂದ ಮತ್ತೊಂದು ಬಸ್ ಬಂತಂದ್ರೆ BMTC ಬಂದ್ಗಳಿಗೆಲ್ಲವೂ ಕೂಡ ಗಾಯ ಆಗಿರುವಂತದ್ದು. ಇನ್ನೂ ಕೂಡ ಓರ್ವ ಯುವತಿಯನ್ನ ಬಸ್ನಲ್ಲೇ ಆಕೆಯ ಕಾಲು ಆ ಒಂದು ಹಿಂದ್ಗಡೆ ಬರುವಂತ ರಾಡ್ ಏನಿದೆ ಆ ರಾಡ್ ಮಧ್ಯಕ್ಕೆ ತಗಲಾಕೊಂಡು ಆಕೆಗೆ ಹೊರಗಡೆ ಇಳಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಕಳೆದ ಒಂದೂವರೆ ತಾಸಿನಿಂದ ಸಾರ್ವಜನಿಕರು ಪೊಲೀಸರೆಲ್ಲರೂ ಕೂಡ ಸತತವಾಗಿರುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾಗಿಯೂ ಕೂಡ ಆ ಯುವತಿಯನ್ನ ಹೊರಗಡೆ ತೆಗೆಯೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಕೆಯನ್ನ ಹೊರಗಡೆ ತೆಗೆಯೋದಕ್ಕೆ ಬೇಕಾಗಿರುವಂತ ಕಾರ್ಯಾಚರಣೆಯನ್ನ ಮಾಡ್ತಕ್ಕಾಗಿ ಆ ರಾಡ್ಗಳನ್ನ ಕಟ್ ಮಾಡಬೇಕಾಗುತ್ತೆ. ಆ ರಾಡ್ಗಳನ್ನ ಕಟ್ ಮಾಡುವಂತ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಚಾಲಕ ಬಸ್ನ ಕಂಡಕ್ಟರ್ ಆಗಿರುವಂತ ಪ್ರಕಾಶ್ ನ್ಯೂಸ್ 18ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ನಾವು KR ಸರ್ಕಲ್ ನಲ್ಲಿ ಬಸ್ ನ ಸಿಗ್ನಲ್ ಬಿದ್ದಿತ್ತು, ಹೀಗಾಗಿ ಆ ಸಿಗ್ನಲ್ ಅಲ್ಲಿ ನಿಲ್ಸಿದ್ವಿ. ಸೊ ಈ ನಿಲ್ಸಿದ ಕೆಲವು ನಿಮಿಷಗಳ ಸೆಕೆಂಡ್ಗಳ ಅಂತರದಲ್ಲಿ ಹಿಂಬದಿಯಿಂದ ಬಂದು ಇನ್ನೊಂದು ಇಲೆಕ್ಟ್ರಿಕ್ ಬಸ್ ಬಂದು ಡಿಕ್ಕಿ ಹೊಡೆದಿರುವಂತ ಪರಿಣಾಮ ಸಂಪೂರ್ಣವಾಗಿ ಆ ಬಸ್ ನ ಮುಂಭಾಗ ಜಖಮ್ ಆಗೋಗಿದೆ. ಮುಂಬದಿ ಸೀಟ್ ನಲ್ಲಿ ಅಂದ್ರೆ ಡ್ರೈವರು ಮತ್ತೆ ಡ್ರೈವರ್ ಹಿಂಭಾಗದಲ್ಲಿ ಕೂತಿದ್ದಂತ ಸೀಟ್ ಏನಿತ್ತು ಅದು ಅಲ್ಲಿರುವಂತವರಿಗೆ ಜಾಸ್ತಿ ಪೆಟ್ಟಾಗಿರುವಂತದ್ದು. ಈ ಒಂದು ಬಸ್ ನಲ್ಲಿ ಇದ್ದಂತ ಡ್ರೈವರ್ ಅನ್ನ ಈಗಾಗಲೇ ರಕ್ಷಣೆ ಮಾಡಿ ಪಕ್ಕದಲ್ಲೇ ಇರುವಂತಹ ಗಾಯಗಳಾಗಿರುವಂತದ್ದು. ತಕ್ಷಣನೇ ಬಸ್ ಚಾಲಕನನ್ನ ಈಗಾಗಲೇ ಅಲ್ಲಿಂದ ರಕ್ಷಣೆ ಮಾಡಿ ನೇರವಾಗಿ ಪಕ್ಕದಲ್ಲಿರುವಂತಹ ಮಾರ್ಥಾಸ್ ಹಾಸ್ಪಿಟ್ಲಿಗೆ, ಖಾಸಗಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಈಗಾಗಲೇ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಮಾಡಿದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಆ ಯುವತಿಯ ಕಾಲು ಆ ಕೆಳಗಡೆ ಬಾಕ್ಸ್ ಒಂದು ರಾಡ್ ಏನಿದೆ ಆ ರಾಡ್ ಮತ್ತೆ ಬಾಕ್ಸ್ ಮಧ್ಯದಲ್ಲಿ ಸಿಲುಕಾಕೊಂಡಿತ್ತು. ಸೊ ಹೀಗಾಗಿ ಆಕೆಯನ್ನ ಕಾಲನ್ನ ಎಳೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಒಂದೊಮ್ಮೆ ಕಾಲನ್ನ ಬಹಳ ಪ್ರೆಷರ್ ಕೊಟ್ಟು ಎಳೆದಿದ್ರೆ ಆಕೆಯ ಕಾಲ್ ಕಟ್ಟಾಗುವಂತ ಒಂದು ಸಾಧ್ಯತೆ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಸ್ಥಳೀಯರು ಹೇಳ್ತಾ ಗಾಯಗಳಾಗಿದ್ರು ಕೂಡ ಹೆಚ್ಚಿನ ಯಾವುದೇ ರೀತಿಯಾಗಿರುವಂತಹ ಅಪಾಯ ಆಗದಂತ ರೀತಿಯಲ್ಲಿ ಸುರಕ್ಷಿತವಾಗಿ ಹೊರಗಡೆ ತೆಗೆಯುವಂತ ಕೆಲಸವನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಮತ್ತೆ ಈ ಒಂದು ಡಿಕ್ಕಿ ಹೊಡೆದಂತ ಬಸ್ ಅಲ್ಲಿ ಮತ್ತೆ ಡಿಕ್ಕಿ ಹೊಡೆಸ್ಕೊಂಡಂತ ಬಸ್ ಅಲ್ಲೂ ಕೂಡ ತುಂಬಾ ಸುಮಾರು ಒಂದು 13-14 ಜನಕ್ಕೆ ಕ್ಯಾಶುಯಾಲಿಟಿ ಆಗಿದೆ. ಯಾವುದೇ ರೀತಿಯಾಗಿದ್ದಕ್ಕೆ ಆ ಯುವತಿಯ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ನಾನು ಈ ಒಂದು ಬಸ್ ನಲ್ಲಿರುವಂತಹ ವಾಯುವಜ್ರ ಈ AC ಬಸ್ ನಲ್ಲಿರುವಂತಹ ಕಂಡಕ್ಟರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆತ ಹೇಳ್ತಾ ಇರುವಂತದ್ದು ಅಂದ್ರೆ ನಾನು ಬಸ್ ಇಲ್ಲಿ ಸಿಗ್ನಲ್ ಅಲ್ಲಿ ನಿಂತಿತ್ತು, ಹಿಂಬದಿಯಿಂದ ಮತ್ತೊಂದು ಬಸ್ ಬಂತಂದ್ರೆ BMTC ಬಂದ್ಗಳಿಗೆಲ್ಲವೂ ಕೂಡ ಗಾಯ ಆಗಿರುವಂತದ್ದು. ಇನ್ನೂ ಕೂಡ ಓರ್ವ ಯುವತಿಯನ್ನ ಬಸ್ನಲ್ಲೇ ಆಕೆಯ ಕಾಲು ಆ ಒಂದು ಹಿಂದ್ಗಡೆ ಬರುವಂತ ರಾಡ್ ಏನಿದೆ ಆ ರಾಡ್ ಮಧ್ಯಕ್ಕೆ ತಗಲಾಕೊಂಡು ಆಕೆಗೆ ಹೊರಗಡೆ ಇಳಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಕಳೆದ ಒಂದೂವರೆ ತಾಸಿನಿಂದ ಸಾರ್ವಜನಿಕರು ಪೊಲೀಸರೆಲ್ಲರೂ ಕೂಡ ಸತತವಾಗಿರುವಂತ ಪ್ರಯತ್ನವನ್ನ ಮಾಡಿದ್ರು. ಅದಾಗಿಯೂ ಕೂಡ ಆ ಯುವತಿಯನ್ನ ಹೊರಗಡೆ ತೆಗೆಯೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಸದ್ಯಕ್ಕೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಕೆಯನ್ನ ಹೊರಗಡೆ ತೆಗೆಯೋದಕ್ಕೆ ಬೇಕಾಗಿರುವಂತ ಕಾರ್ಯಾಚರಣೆಯನ್ನ ಮಾಡ್ತಕ್ಕಾಗಿ ಆ ರಾಡ್ಗಳನ್ನ ಕಟ್ ಮಾಡಬೇಕಾಗುತ್ತೆ. ಆ ರಾಡ್ಗಳನ್ನ ಕಟ್ ಮಾಡುವಂತ ಕೆಲಸಕ್ಕೆ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈ ಚಾಲಕ ಬಸ್ನ ಕಂಡಕ್ಟರ್ ಆಗಿರುವಂತ ಪ್ರಕಾಶ್ ನ್ಯೂಸ್ 18ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು. ನಾವು KR ಸರ್ಕಲ್ ನಲ್ಲಿ ಬಸ್ ನ ಸಿಗ್ನಲ್ ಬಿದ್ದಿತ್ತು, ಹೀಗಾಗಿ ಆ ಸಿಗ್ನಲ್ ಅಲ್ಲಿ ನಿಲ್ಸಿದ್ವಿ. ಸೊ ಈ ನಿಲ್ಸಿದ ಕೆಲವು ನಿಮಿಷಗಳ ಸೆಕೆಂಡ್ಗಳ ಅಂತರದಲ್ಲಿ ಹಿಂಬದಿಯಿಂದ ಬಂದು ಇನ್ನೊಂದು ಇಲೆಕ್ಟ್ರಿಕ್ ಬಸ್ ಬಂದು ಡಿಕ್ಕಿ ಹೊಡೆದಿರುವಂತ ಪರಿಣಾಮ ಸಂಪೂರ್ಣವಾಗಿ ಆ ಬಸ್ ನ ಮುಂಭಾಗ ಜಖಮ್ ಆಗೋಗಿದೆ. ಮುಂಬದಿ ಸೀಟ್ ನಲ್ಲಿ ಅಂದ್ರೆ ಡ್ರೈವರು ಮತ್ತೆ ಡ್ರೈವರ್ ಹಿಂಭಾಗದಲ್ಲಿ ಕೂತಿದ್ದಂತ ಸೀಟ್ ಏನಿತ್ತು ಅದು ಅಲ್ಲಿರುವಂತವರಿಗೆ ಜಾಸ್ತಿ ಪೆಟ್ಟಾಗಿರುವಂತದ್ದು. ಈ ಒಂದು ಬಸ್ ನಲ್ಲಿ ಇದ್ದಂತ ಡ್ರೈವರ್ ಅನ್ನ ಈಗಾಗಲೇ ರಕ್ಷಣೆ ಮಾಡಿ ಪಕ್ಕದಲ್ಲೇ ಇರುವಂತಹ ಅದಕ್ಕೆ ಆ ಯುವತಿಯ ರಕ್ಷಣೆಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿರುವಂತದ್ದು. ಈಗಾಗಲೇ ನಾನು ಈ ಒಂದು ಬಸ್ ನಲ್ಲಿರುವಂತಹ ವಾಯುವಜ್ರ ಈ AC ಬಸ್ ನಲ್ಲಿರುವಂತಹ ಕಂಡಕ್ಟರ್ ಅನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದೆ. ಆತ ಹೇಳ್ತಾ ಇರುವಂತದ್ದು ಅಂದ್ರೆ ನಾನು ಬಸ್ ಇಲ್ಲಿ ಸಿಗ್ನಲ್ ಅಲ್ಲಿ ನಿಂತಿತ್ತು, ಹಿಂಬದಿಯಿಂದ ಮತ್ತೊಂದು ಬಸ್ ಬಂತಂದ್ರೆ BMTC ಬಂದ್ಗಳಿಗೆಲ್ಲವೂ ಕೂಡ ಗಾಯ ಆಗಿರುವಂತದ್ದು. ಇನ್ನೂ ಕೂಡ ಓರ್ವ